ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸ್ಕೋಡಾ ಕೈಲಾಕ್ ರಿವ್ಯೂ ಮಾಡ್ತಾ ಇದ್ದೀನಿ. ಅದು ಕೂಡ ನನ್ನ ಹಿಂದೆ ಇರುವಂತಹ ಕಾರು. ಇದು ಒಂದು ಸಿಗ್ನೇಚರ್ ಪ್ಲಸ್ ವೇರಿಯಂಟು, ಅಂದರೆ ಸೆಕೆಂಡ್ ಟಾಪ್ ವೇರಿಯಂಟು. ಇದಕ್ಕಿಂತ ಮುಂಚೆನೇ ಟಾಪ್ ಎಂಡ್ ವೇರಿಯಂಟ್ ರಿವ್ಯೂ ಡೀಟೇಲ್ಡ್ ಆಗಿ ಮಾಡಿದ್ದೀನಿ. ಒಂದ್ ವೇಳೆ ನೀವು ನೋಡಿಲ್ಲ ಅಂತಂದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಬರ್ತಾ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ನೀವು ಯಾರಾದ್ರೂ ಸ್ಕೋಡಾ ಕಾರ್ನ ಬುಕ್ ಮಾಡಬೇಕು ಅಥವಾ ಟೆಸ್ಟ್ ಡ್ರೈವ್ ಬೇಕು ಅಂತಂದ್ರು ಮಹದೇವಪುರಲ್ಲಿ ಇರುವಂತಹ ರಾಜಾ ಸ್ಕೋಡಾ ಶೋರೂಮ್ ನ ವಿಸಿಟ್ ಮಾಡಬಹುದು. ಶೋರೂಮ್ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಈ ರಾಜಾ ಸ್ಕೋಡಾದು ಬೆಂಗಳೂರಲ್ಲಿ ಟೋಟಲ್ 3 ಬ್ರಾಂಚ್ ಬರುತ್ತೆ. ಮಹದೇವಪುರಲ್ಲಿ ಇರುವಂತದ್ದು ಮೇನ್ ಬ್ರಾಂಚ್. ಈ ಪರ್ಟಿಕ್ಯುಲರ್ ಸಿಗ್ನೇಚರ್ ಪ್ಲಸ್ ವೇರಿಯಂಟ್ ನ ರಿವ್ಯೂ ಮಾಡಕ್ಕೆ ರೀಸನ್ ಇದೆ ಗೈಸ್. ಟಾಪ್ ಅಂಡ್ ಪ್ರೆಸ್ಟೀಜ್ಗೂ ಮತ್ತೆ ಇದಕ್ಕೂ ಆನ್ ರೋಡ್ ಬ್ಯಾಂಗ್ಳೂರು 2,40,000 ಪ್ರೈಸ್ ಡಿಫರೆನ್ಸ್ ಇದೆ. ಏನೇನೆಲ್ಲ ಫೀಚರ್ಸ್ ಮಿಸ್ಸಿಂಗ್ ಇದೆ ಈ ಕಾರ್ಲಿ ಟಾಪ್ ಎಂಡ್ ಕಂಪೇರ್ ಮಾಡಿದ್ರೆ ಅಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸೊ ವೇರಿಯಂಟ್ಸ್ ಅಂತ ತಗೊಂಡ್ರೆ ಕ್ಲಾಸಿಕ್, ಸಿಗ್ನೇಚರ್ ಪ್ಲಸ್ ಅಂಡ್ ಪ್ರೆಸ್ಟೀಜ್ 4 ವೇರಿಯಂಟ್ ಬರುತ್ತೆ. ಆಟೋಮೆಟಿಕ್, ಮ್ಯಾನ್ಯುಯಲ್ ಎಲ್ಲ ಬರುತ್ತೆ ಈ ಕಾರಲ್ಲಿ. ಕಲರ್ ಆಪ್ಷನ್ಸ್ ವೈಸ್ ಈ ಕಾರಿಗೆ 6 ಕಲರ್ ಆಪ್ಷನ್ಸ್ ಬರುತ್ತೆ. ಫ್ರಂಟ್ ಇಂದ ನೋಡೋದಾದ್ರೆ ಆಕ್ಚುಲಿ DRL ಅಷ್ಟು ಫಂಕ್ಷನ್ ಆಗುತ್ತೆ ಗೈಸ್, ನೋಡ್ತಿರ್ಬೋದು. ಬಟ್ ಇಂಡಿಕೇಟರ್ ಆನ್ ಮಾಡಿದಾಗ ಒಳಗಡೆ ಇರೋದು ಬರೀ 2 ಚೇಂಬರ್ ಮಾತ್ರ ಆನ್ ಆಗುತ್ತೆ, ಪಕ್ಕದಲ್ಲಿ ಇರೋದು 3 ಆನ್ ಆಗಲ್ಲ. ಸ್ಕೋಡಾಲ್ ಇರೋದೇ ಹಿಂಗ, ಏನ್ ಕತೆ ನನಗೆ ಗೊತ್ತಿಲ್ಲ. ಅಂಡ್ ಸ್ಕೋಡಾ ಲೋಗೋ ಬಾನೆಟ್ ಮೇಲೆ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ವೈಟ್ ಕಲರ್ ಅಲ್ಲಿ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಕಾರು. ಅಂಡ್ ತುಂಬಾ ಅಗ್ರೆಸಿವ್ ಫ್ರಂಟ್ ಸ್ಟ್ಯಾನ್ಸ್ ಅಂತ ಹೇಳ್ಬೋದು. ಮುಂದ್ಗಡೆ ನೋಡೋಕೆ ಆಕ್ಚುಲಿ ಬೇಬಿ ಕುಶಾಕ್ ಥರನೇ ಅನ್ಸುತ್ತೆ, ಬಿಕಾಸ್ ಆ ಫ್ರಂಟ್ ಫೇಸ್ ಏನಿದೆ ಸ್ವಲ್ಪ ಸಿಮಿಲರ್ ಆಗಿದೆ. ಅಂಡ್ ಬೇಬಿ ಕುಶಾಕ್ ಅನ್ನೋಕ್ಕೂ ರೀಸನ್ ಈ ಕಾರ್ ಬಿಲ್ಡ್ ಆಗಿರುವಂತಹ ಪ್ಲಾಟ್ಫಾರ್ಮ್ MQB A0iN ಪ್ಲಾಟ್ಫಾರ್ಮ್. ಕುಶಾ ಕೂಡ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ಬಿಲ್ಡ್ ಆಗಿರೋದು. ಅಂಡ್ ಇಂಜಿನ್ ಏನಿದೆ 1 ಲೀಟರ್ TSI ಇಂಜಿನ್, ಅದು ಕೂಡ ಸೇಮ್ ಕುಶಾಕ್ ಇಂದ ತೊಗೊಂಬಂದಿರುವಂಥದ್ದು. ಸೊ ಹಾಗಾಗಿನೇ ಇದನ್ನ ಬೇಬಿ ಕುಶಾಕ್ ಅಂತ ಹೇಳುವಂಥದ್ದು. ಅಂಡ್ ಫ್ರಂಟ್ ಗ್ರಿಲ್ ಪಿಯಾನೋ ಬ್ಲಾಕ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಅಂಡ್ ಹೆಡ್ ಲ್ಯಾಂಪ್ ಯೂನಿಟಿಗೆ ಬಂದರೆ LED ಹೆಡ್ ಲ್ಯಾಂಪ್ ಬರುತ್ತೆ, ರಿಫ್ಲೆಕ್ಟಿವ್ ಬೇಸ್ಡ್ ಲೋ ಬೀಮ್ ಮತ್ತು ಹೈ ಬೀಮ್ಗೆ. ಆ್ಯಂಡ್ ಇಲ್ಲಿ ಫ್ರಂಟ್ ಟೋಯಿಂಗು ಕೊಟ್ಟಿದ್ದಾರೆ. ಬಂಪರ್ ಬಂದು ಬ್ಲಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ವಿಜುವಲ್ ಬಲ್ಕ್ ಏನಿದೆ ಅದನ್ನ ರೆಡ್ಯೂಸ್ ಮಾಡುತ್ತೆ. ಆ್ಯಂಡ್ ಕೆಳಗಡೆ ಸ್ಕಿಟ್ ಪ್ಲೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೈಡ್ ಪ್ರೊಫೈಲಿಗೆ ಬಂದರೆ ನೋಡ್ತಿರ್ಬೋದು ಆಕ್ಚುಲಿ ಕಾರ್ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ಅಂತ. ಡೈಮೆನ್ಷನ್ಸ್ ಬಂದು 3.9 ಮೀಟರ್ಸ್ ಲೆಂತ್, 1.7 ಮೀಟರ್ಸ್ ಬಿಟ್ಟು 1.6 ಮೀಟರ್ಸ್ ಹೈಟು ಆ್ಯಂಡ್ 2.5 ಮೀಟರ್ಸ್ ವೀಲ್ ಬೇಸ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸು 189 mm ಇದೆ. ಇಂಡಿಯನ್ ರೋಡ್ಸ್ಗೆ ದಟ್ಸ್ ಸಫಿಷಿಯಂಟ್ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಟೈರ್ ಸೈಜ್ ಬಂದು 205/60 ಆರ್ 16 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ಪೇಂಟೆಡ್ ಅಲಾಯ್ ವೀಲ್, ಇದು ಅಲಾಯ್ ವೀಲ್ ಏನೇ ಬಟ್ ಪೇಂಟೆಡ್ ಅಷ್ಟೇ. ಟಾಪ್ ಎಂಡ್ ಬಂದು ಡೈಮಂಡ್ ಕಟ್ ಅಲಾಯ್ ವೀಲ್ ಏನೋ ಬರುತ್ತೆ. ಆ್ಯಂಡ್ ಥ್ರೂ ದ ಕಾರ್ ಕ್ಲಾಡಿಂಗ್ ರನ್ ಆಗೋದು ನೋಡ್ಬೋದು. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ಫಂಕ್ಷನ್ ಎರಡೂ ಬರುತ್ತೆ ಮಿರರ್ಗೆ. ಆ್ಯಂಡ್ ಇಂಡಿಕೇಟರ್ ಕೂಡ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಡೋರಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕೀ ನಿಮ್ಮ ಜಾಬಲ್ಲಿ ಇದ್ರೆ ಸಾಕು, ಆ ರಿಕ್ವೆಸ್ಟ್ ಸೆನ್ಸರ್ ಪ್ರೆಸ್ ಮಾಡಿದ್ರೆ ಕಾರ್ ಆಟೋಮೆಟಿಕ್ ಆಗಿ ಅನ್ಲಾಕ್ ಆಗುತ್ತೆ. ಆ್ಯಂಡ್ ಕ್ರೋಮ್ ಸ್ಟ್ರಿಪ್ ಕೂಡ ಕೊಟ್ಟಿರೋದು ನೋಡ್ಬೋದು. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ, ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಆ್ಯಂಡ್ ರೂಫ್ ರೈಲ್ ನೋಡ್ತಾ ಇದ್ದಾರೆ ಅದು ಬಂದು ಫಂಕ್ಷನಲ್ ಅಲ್ಲ, ಬಿಕಾಸ್ ಇಲ್ಲಿ ಕೊಟ್ಟಿರೋದು ನೋಡಿ, ಕಾಷನ್ ಡು ನಾಟ್ ಅಪ್ಲೈ ಲೋಡ್ ಅಂತ ಎಸ್ಥೆಟಿಕ್ ಅಪೀಲ್ಗೆ ಅಷ್ಟೇ ಕೊಟ್ಟಿರುವಂಥದ್ದು. ಆ್ಯಂಡ್ ಶಾರ್ಪಿನ್ ಆಂಟೆನಾ ಕೂಡ ಕೊಟ್ಟಿದ್ದಾರೆ, ಅದು ಬಂದು ಗ್ಲಾಸ್ ಬ್ಲೇಕ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಹಿಂದ್ಗಡೆ ಪ್ರೊಫೈಲಿಗೆ ಬಂದರೆ ಕಾರ್ ಆಕ್ಚುಲಿ ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ತುಂಬಾ ಒಂಥರ ಆಕ್ವರ್ಡ್ ಅಂತೀವಲ್ಲ ಅಥವಾ ಓಲ್ಡನ್ ಅಂತೀವಲ್ಲ, ಆ ಥರ ಇಲ್ವೇ ಇಲ್ಲ, ತುಂಬಾ ನೀಟಾಗಿ ಡಿಸೈನ್ ಮಾಡಿದ್ದಾರೆ. LED ಹೆಡ್ ಲ್ಯಾಂಪ್ ಬರುತ್ತೆ, ಬ್ರೇಕ್ ಲ್ಯಾಂಪ್ ಕೂಡ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಇಂಡಿಕೇಟರ್ ಮತ್ತು ರಿವರ್ಸ್ ಲ್ಯಾಂಪ್ ಎರಡು ಕೂಡ ಹ್ಯಾಲೋಜನ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದಿಷ್ಟು ಡಿಸೈನ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ ಸ್ಕೋಡಾ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ರಿಯರ್ ವೈಪರ್ ಬರಲ್ಲ, ಬಟ್ ಡಿಫಾಗರ್ ಕೊಟ್ಟಿದ್ದಾರೆ. ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇದೆ. ಆ್ಯಂಡ್ ಇಲ್ಲಿ ಡಿಸ್ಪೆನ್ಸರ್ ಕೂಡ ಕೊಟ್ಟಿದ್ದಾರೆ ಈ ವಿಂಡ್ ಸ್ಕ್ರೀನ್ನ ವಾಶ್ ಮಾಡೋಕ್ಕೆ. ಕೈಲಾಕ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಬಂಪರ್ಲಿ ರಿಫ್ಲೆಕ್ಟರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ 2 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಬಂಪರಲ್ಲಿ. ಆ್ಯಂಡ್ ಬಂಪರ್ ಕೂಡ ಬಾಡಿ ಕಲರಲ್ಲಿ ಕೊಟ್ಟಿಲ್ಲ, ಬ್ಲಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಅದು ಕೂಡ ವಿಜುವಲ್ ಬಲ್ಕ್ನ ರೆಡ್ಯೂಸ್ ಮಾಡೋಕ್ಕೆ. ಆ್ಯಂಡ್ ಕೆಳಗಡೆ ಸ್ಕಿಟ್ ಪ್ಲೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ರಿವರ್ಸ್ ಕ್ಯಾಮ್ರಾ ಆಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ. ಬೂಟ್ ಓಪನ್ ಮಾಡೋಣ. ಬೂಟ್ ಓಪನ್ ಮಾಡೋಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೊಟ್ಟಿದ್ದಾರೆ. ಬೂಟ್ ಬಂದು ಸೆಗ್ಮೆಂಟ್ ಅಲ್ಲೇ ಲಾರ್ಜೆಸ್ಟ್ ಬೂಟು, 446 ಲೀಟರ್ ಬೂಟು. ಅಂಡ್ ಹೈಟ್ ಆಗಿರೋ ಐಟಮ್ಸ್ ಏನಾದ್ರು ಕ್ಯಾರಿ ಮಾಡ್ತೀನಿ ಅಂತಂದ್ರೆ ಈ ಪಾರ್ಸಲ್ ಟ್ರೈನ್ ಇದೆ, ಪ್ರಾಪರ್ ಆಗಿ ಇಟ್ಕೊಳ್ಳೋಕೆ ಇಲ್ಲಿ ಸ್ಲಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ದಟ್ಸ್ ಸೋ ಪ್ರಾಕ್ಟಿಕಲ್ ಅಂತ ಹೇಳ್ಬೋದು. ಅಂಡ್ 3 kg ಹುಕ್ ಅದನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಲಗೇಜ್ ಏನ್ ಬೇಕೋ ಅಲ್ಲಿ ನೇತಾಕೋಬಹುದು. ಅಂಡ್ ಹ್ಯಾಲೋಜನ್ ಬೂಟ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಪೇರ್ ಟೈರ್ ಬಂದು ಆಬ್ವಿಯಸ್ಲಿ ಸ್ಮಾಲರ್ ಸೈಜ್ ಇರುತ್ತೆ ನನ್ನ ಪ್ರಕಾರ, ಬಿಕಾಸ್ ಟಾಪ್ ಎಂಡ್ ಅಲ್ಲಿ ಸ್ಮಾಲರ್ ಸೈಜ್ ಕೊಟ್ಟಿದ್ರು. ಸೊ 195/65 ಆರ್ 15 ಇಂಚ್ ಕೊಟ್ಟಿದ್ದಾರೆ. ಬೂಟ್ ಕ್ಲೋಸ್ ಮಾಡೋಕ್ಕೆ ಪ್ರಾಪರ್ ಟ್ಯಾಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ. ನಿಮ್ಗೆ ಇನ್ನೊಂದು ತೋರ್ಸೋದು ಮರ್ತೆ ಗೈಸ್, ಸಾರಿ. ಸ್ಕೋಡಾಲೆಲ್ಲ ಉಲ್ಟಂ ಪಲ್ಟಾ ಮರ್ತು ಹೋಗ್ತೀನಿ ನಾನು. ಫ್ಯೂಲ್ ಟ್ಯಾಂಕ್ ಬಂದು ಲಿಡ್ಡು ರೈಟ್ ಸೈಡಲ್ಲಿ ಕೊಟ್ಟಿದ್ದಾರೆ, ಎಲ್ಲ ಕಾರ್ಲು ಲೆಫ್ಟ್ ಸೈಡಲ್ಲಿ ಬರುತ್ತೆ. ಆ್ಯಂಡ್ 45 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಇಂಜಿನ್ ಏನಿದೆ ಪೆಟ್ರೋಲ್ ಮತ್ತು ಇಥನಾಲ್ ಕಂಪ್ಲೇಂಟ್ ಎರಡೂ ಸಪೋರ್ಟ್ ಮಾಡುತ್ತೆ. ಆ್ಯಕ್ಚುಲಿ ಅದಕ್ಕೆ ಕೊಟ್ಟಿರುವಂತಹ ಸ್ಪೆಸಿಫಿಕೇಶನ್ಸ್ ನೋಡ್ತಿರ್ಬೋದು. ಕೋ ಡ್ರೈವರ್ ಸೈಡ್ ಕೂಡ ರಿಕ್ವೆಸ್ಟ್ ಸೆನ್ಸರ್ ಪ್ರೊವೈಡ್ ಮಾಡಿದ್ದಾರೆ. ಕೀ ಡ್ರೈವರ್ ಜಾಬಲ್ಲಿ ಇದ್ರೆ ಸಾಕು, ನೀವು ಕೂಡ ಡೋರ್ನ ಅನ್ಲಾಕ್ ಮಾಡಿ ಒಳಗೆ ಎಂಟರ್ ಆಗ್ಬೋದು. ಆ್ಯಂಡ್ ಇವಾಗ ಒಳಗೆ ಹೋಗೋಣ. ಕಂಪ್ಲೀಟ್ಲಿ ಬ್ಲ್ಯಾಕ್ ಥೀಮ್ ಕೊಟ್ಟಿದ್ದಾರೆ, ಒಂಥರ ಸ್ಪೋರ್ಟಿ ಅಪೀಲ್ಗೆ ಕೊಟ್ಟಿರೋಂಥದ್ದು. ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಡೋರ್ ಹ್ಯಾಂಡಲ್ ಕ್ವಾಲಿಟಿ ಏನಿದೆ ಮತ್ತು ಆಪರೇಟಿಂಗ್ ರೀತಿ ಏನಿದೆ ಸಿಕ್ಕಾಪಟ್ಟೆ ಪ್ರೀಮಿಯಂ ಇದೆ ಮತ್ತು ತುಂಬ ರಿಯಶ್ಯೂರಿಂಗ್ ಆಗಿದೆ. ಆ್ಯಂಡ್ ಫ್ಯಾಬ್ರಿಕ್ ಆರಾಮ್ ಪ್ಯಾಡ್ ಕೊಟ್ಟಿದ್ದಾರೆ. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಬಾಟಲ್ ಹೋಲ್ಡರ್ ಆಕ್ಚುಲಿ ದೊಡ್ಡದಾಗೆ ಕೊಟ್ಟಿದ್ದಾರೆ, ಆರಾಮಾಗಿ 1 ಲೀಟರ್ ಬಾಟಲ್ ಇಟ್ಕೋಬಹುದು ನನ್ನ ಪ್ರಕಾರ. ಆ್ಯಂಡ್ ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸೀಟ್ಸ್ ಬಂದು ಕಂಪ್ಲೀಟ್ ಆಗಿ ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ. 3 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಇದೆ, ಐಸೋಫಿಕ್ಸ್ ಆಂಕರ್ಸ್ ಈ ಕಡೆ ಮತ್ತೆ ಆ ಕಡೆ ಎರಡು ಕಡೆನೂ ಬರುತ್ತೆ. ಸೀಟ್ ಬೆಲ್ಟ್ಸ್ ನೋಡ್ತಿರ್ಬೋದು, 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಈ ಕಡೆ ಸೆಂಟರ್ ಪ್ಯಾಸೆಂಜರ್ ಮತ್ತೆ ಆ ಕಡೆ 3 ಜನಕ್ಕೂ ಕೊಟ್ಟಿದ್ದಾರೆ. ಆ್ಯಂಡ್ ಸೆಂಟರ್ ಆಮ್ರೆಸ್ಟ್ ಇದೆ, ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಕಾರ್ದು ಪ್ರೈಸಿಂಗ್ ವಿಚಾರಕ್ಕೆ ಬಂದ್ರೆ 7.89 lakhs ಇಂದ ಸ್ಟಾರ್ಟ್ ಆದರೆ ಟಾಪ್ ಎಂಡು 14.40 lakhs ವರೆಗೂ ಆಗುತ್ತೆ. ನಾನು ಇವತ್ತು ರಿವ್ಯೂ ಮಾಡ್ತಾ ಇರೋದು ಸಿಗ್ನೇಚರ್ ಪ್ಲಸ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್
11,40,000 ಆಗುತ್ತೆ. ಎಕ್ಸ್ ಶೋರೂಮು ಆ್ಯಂಡ್ ಆನ್ ರೋಡು 14,13,000 ಆಗುತ್ತೆ. ಬಟ್ ಸಿಗ್ನೇಚರ್ ಪ್ಲಸ್ಸಲ್ಲಿ ನೀವು ಆಟೋಮೆಟಿಕ್ ತೊಗೋತೀರಾ ಅಂತಂದರೆ 12,40,000 ಆಗುತ್ತೆ. ಎಕ್ಸ್ ಶೋರೂಮ್ ಆ್ಯಂಡ್ ಆನ್ ರೋಡು 15,36,000 ಆಗುತ್ತೆ. ಸೀಟ್ ಕಂಪ್ಲೀಟಾಗಿ ಹಿಂದಕ್ಕೆ ತಳ್ಳಿದೆ ಇದು, ಆದರೂ ನನಗೆ ಇಷ್ಟು ಸ್ಪೇಸಿಂಗ್ ಇದೆ. 5'7", 5'8" ಇದ್ದೀರಾ ಅಂತಂದರೆ ನಿಮ್ಮ ಫ್ಯಾಮಿಲಿಲಿ ಸೊ ವೆರಿ ಕಂಫರ್ಟಬಲ್ ಕಾರ್. ಯಾವುದೇ ಕಾರಣಕ್ಕೂ ಸ್ಪೇಸಿಂಗ್ ಇಶ್ಯೂ ಆಗುತ್ತೆ ಅಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ. 6 ಫೀಟ್ ಪ್ಯಾಸೆಂಜರ್ಸ್ಗಳು ನಮಗೆ ಲೆಗ್ ಸ್ಪೇಸ್ ಇಲ್ಲ ಅಂತ ಏನಾರು ಹೇಳಿದ್ರೆ ಅವ್ರು ಮಾತು ನಂಬೋಕೋಬೇಡಿ. ಬಿಕಾಸ್ ಅವ್ರನ್ನ ಸಬ್ 4 ಮೀಟರ್ ಕಾರ್ಗಳಲ್ಲಿ ಕೂರಿಸಿದ್ರು ಅವ್ರಿಗೆ ಸ್ಪೇಸಿಂಗ್ ಆಗಲ್ಲ, ಯಾಕೆಂದ್ರೆ ಅಷ್ಟು ಅವ್ರು ಹೈಟ್ ಇರ್ತಾರೆ. ಇವನ್ ಹೆಡ್ ರೂಮ್ ಕೂಡ ನೋಡ್ತಿರ್ಬೋದು, ಆಕ್ಚುಲಿ ಪ್ಲೆಂಟಿ ಆಗಿದೆ. ಇವನ್ 6 ಫೀಟ್ ಪ್ಯಾಸೆಂಜರ್ಗೂ ಹೆಡ್ ರೂಮ್ ಅಂತೂ ಇಶ್ಯೂನೇ ಆಗಲ್ಲ, ಅಷ್ಟು ಜಾಸ್ತಿ ಇದೆ. ಆ್ಯಂಡ್ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಕೋಟೋ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ಸೇಮ್ ಇದೆ. ಆ್ಯಂಡ್ ರಿಯರ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಬೇಸಿಕಲಿ ಕ್ಯಾಬಿನ್ ಲ್ಯಾಂಪ್, ಅದು ಕೂಡ ಎಲ್ ಡಿ ಕೊಟ್ಟಿದ್ದಾರೆ ಗುರು. ದಟ್ಸ್ ಅ ಗುಡ್ ಥಿಂಗ್. ಬಿಕಾಸ್ ನೈಟ್ ಟೈಮಲ್ಲಿ ಏನಾದ್ರು ಹುಡುಕಬೇಕು, ಏನಾದ್ರು ಓದಬೇಕು ಅಂತಲೇ ಹೆವಿ ಬ್ರೈಟ್ ಆಗಿರುತ್ತೆ, ಹುಡ್ಕೋಕೆ ಕೂಡ ಈಸಿ. ಸೀಟ್ ಪಾಕೆಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಮೊಬೈಲ್ ಹೋಲ್ಡರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇವನ್ ಆ ಸೈಡ್ ಕೂಡ ಸೀಟ್ ಪಾಕೆಟ್, ಮೊಬೈಲ್ ಹೋಲ್ಡರ್ ಎರಡೂ ಬರುತ್ತೆ. ಸೊ ದಟ್ ಮೊಬೈಲ್ ಚಾರ್ಜ್ಗೆ ಹಾಕ್ಬಿಟ್ಟು ಆರಾಮಾಗಿ ಇಲ್ಲಿ ಇಡ್ಬೋದು. ಸೊ ಚಾರ್ಜಿಂಗ್ ವೈಸ್ 2 ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ರಿಯರ್ AC ವೆಂಟ್ ಇದೆ. ಆ್ಯಂಡ್ ಆಮ್ರೆಸ್ಟ್ ಬಂದು ಸ್ಲೈಡಿಂಗ್ ಫಂಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಕರ್ಟನ್ ಏರ್ ಬ್ಯಾಗಿಗೆ ಹೀಗೆ ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ ಇದು ಡ್ಯಾಶ್ ಬೋರ್ಡ್ನ ಲೇಔಟು. ಇಟ್ಸ್ ಸಿಮಿಲರ್ ಟು ದ ಕುಶಾಕ್ ಆ್ಯಕ್ಚುಲಿ, ಅದಕ್ಕೆ ಇದನ್ನ ಬೇಬಿ ಕುಶಾಕ್ ಅಂತಲೂ ಕರೆಯುವಂಥದ್ದು. ಡ್ಯಾಶ್ ಬೋರ್ಡ್ ಡಿಸೈನ್ ವೈಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ಕ್ಲೀನ್ ಆ್ಯಂಡ್ ನೀಟ್ ಆಗಿದೆ. ಸೀಟಿಗೆ ರಿಕ್ಲೈನ್ ಫಂಕ್ಷನ್ ಇಲ್ಲ, ಬಟ್ ರಿಕ್ಲೈನ್ ಆ್ಯಂಗಲ್ ಏನು ಕೊಟ್ಟಿದ್ದಾರೆ ದಟ್ಸ್ ಆನ್ ಅ ಕಂಫರ್ಟಬಲ್ ಸೈಡ್ ಗೈಸ್. ತುಂಬ ಒಂಥರ ಅಪ್ರೈಟು ಇಲ್ಲ ಅಥವಾ ತುಂಬ ಒಂಥರ ರಿಕ್ಲೈನ್ಡು ಇಲ್ಲ, ಪರ್ಫೆಕ್ಟ್. ಮುಂದ್ಗಡೆಗೆ ಬಂದರೆ ಇಲ್ಲೂ ಕೂಡ ಫ್ಯಾಬ್ರಿಕ್ ಫಿನಿಶ್ ಕೊಟ್ಟಿದ್ದಾರೆ ಡೋರ್ ಆರಾಮ್ ಪ್ಯಾಡಲ್ಲಿ. ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಬಂದು ರಿಫ್ಲೆಕ್ಟರ್ ಆ್ಯಕ್ಚುಲಿ. ಆ್ಯಂಡ್ ಇವನ್ ಹಿಂದ್ಗಡೆ ಡೋರ್ಗೂ ಕೊಟ್ಟಿರೋ ಗುರು, ಅದು ತೋರ್ಸೋದು ಮರ್ತೀನಿ ನಾನು ಆ್ಯಕ್ಚುಲಿ. ನೋಡಿ, ರಿಫ್ಲೆಕ್ಟರ್ ಇಲ್ಲೂ ಕೊಟ್ಟಿದ್ದಾರೆ. ನೈಟ್ ಟೈಮಲ್ಲಿ ಡೋರ್ ಓಪನ್ ಮಾಡಿದಾಗ ಯಾರೊಬ್ರು ಇಲ್ಲಿ ಇದ್ದಾರೆ, ಡೋರ್ ಓಪನ್ ಮಾಡ್ಯಾರೆ, ಕಾರ್ ಇದೆ ಅಂತ ಇಂಡಿಕೇಟ್ ಮಾಡೋಕ್ಕೆ ರಿಫ್ಲೆಕ್ಟರ್ ಪ್ರೊವೈಡ್ ಮಾಡಿರೋದು. ಹಿಂದ್ಗಡೆ ಡೋರಿಗೆ ಚೈಲ್ಡ್ ಸೇಫ್ಟಿ ಕೂಡ ಬರುತ್ತೆ. ಅದನ್ನ ಕೀ ತೊಗೊಂಡು ಎನೇಬಲ್ ಮಾಡಿದ್ರೆ ಹಿಂದ್ಗಡೆ ಮಕ್ಕಳೇನಾದ್ರು ಕೂತಿದ್ರೆ ಅವ್ರು ಒಳಗಡೆಯಿಂದ ಡೋರ್ ಹ್ಯಾಂಡಲ್ ಏನಿದೆ ಅದನ್ನ ಎಳೆದ್ರು ಕೂಡ ಡೋರ್ ಓಪನ್ ಆಗಲ್ಲ. ಸೇಫ್ಟಿ ಮೆಕ್ಯಾನಿಸಮ್ಗೆ ಕೊಟ್ಟಿರುವಂಥದ್ದು. ಕಾರ್ ಕೀ ತೋರಿಸದೆ ಮರ್ತೋಗಿದ್ದೀನಿ ಗೈಸ್, ಸಾರಿ. ಆ್ಯಕ್ಚುಲಿ ಸ್ಮಾರ್ಟ್ ಕೀ ಕೊಟ್ಟಿದ್ದಾರೆ. ಅನ್ಲಾಕ್ ಬರುತ್ತೆ, ಲಾಕ್ ಬರುತ್ತೆ, ಬೂಟ್ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಫ್ಲಿಪ್ ಕೀ ಆ್ಯಕ್ಚುಲಿ. ನೋಡಿ, ಈ ಥರ ಪ್ರಾಪರ್ ಮ್ಯಾನ್ಯುವಲ್ ಕೀ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಿಕಾಸ್ ಈ ಕೀ ಬ್ಯಾಟ್ರಿ ಏನಿದೆ ಏನಾದ್ರು ಡೌನ್ ಆಯಿತು ಅಂತಂದರೆ ಮ್ಯಾನ್ಯುವಲ್ ಎಂಟರ್ ಆಗೋಕ್ಕೆ ಕೀ ಬೇಕಲ್ಲ, ಹಾಗಾಗಿ ಇದು ಕೊಟ್ಟಿರುವಂಥದ್ದು. ಆ್ಯಂಡ್ ಕೀ ಇಡೋಕ್ಕೆ ಪ್ರಾಪರ್ ಸ್ಲಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಆ್ಯಂಡ್ ಸೀಟ್ಸಿಗೆ ಬಂದರೆ ಆಗಲೇ ಇದನ್ನೆಲ್ಲ ಫ್ಯಾಬ್ರಿಕ್ ಸೀಟ್ಸು. ಆ್ಯಂಡ್ ಇಟ್ಸ್ 8 ವೇ ಮ್ಯಾನ್ಯುವಲಿ ಅಡ್ಜಸ್ಟಬಲ್. ಪವರ್ ವಿಂಡೋ ಕಂಟ್ರೋಲ್ಸ್ಗಳು ಕೊಟ್ಟಿದ್ದಾರೆ, ಮಿರರ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಇಲ್ಲೂ ಕೂಡ ದೊಡ್ಡದಾಗೆ ಇದೆ. ಆ್ಯಂಡ್ ಇಲ್ಲೂ ಕೂಡ ಏನಾದ್ರು ಇಟ್ಕೋಬಹುದು ಆ್ಯಕ್ಚುಲಿ. ಆ್ಯಂಡ್ ಸ್ಪೀಕರ್ ಪ್ಲೇಸ್ಮೆಂಟ್ ಇಲ್ಲಿದೆ. ಟ್ವಿಟರ್ ಪ್ಲೇಸ್ಮೆಂಟು ಎ ಪಿಲ್ಲರಲ್ಲಿ ಮಾಡಿದ್ದಾರೆ. ಸೊ 4 ಸ್ಪೀಕರ್ ಮತ್ತು 2 ಟ್ವಿಟರ್ ಕೊಟ್ಟಿದ್ದಾರೆ. ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮ್ಯಾನ್ಯುವಲ್ ಕಾರ್ ಆಗಿದ್ರು ಪ್ರಾಪರ್ ಡೆಡ್ ಪೆಡಲ್ ಕೊಟ್ಟಿದ್ದಾರೆ. ಹೈವೇಲಿ ಕ್ರೂಸ್ ಮಾಡ್ತಾ ಇದ್ದೀರಾ, ಒಂದು ಗೇರ್ ಸ್ಲಾಟ್ ಮಾಡಿ ಬಿಟ್ಟಿದ್ದೀರಾ ಅಂತಂದ್ರೆ ಲೆಫ್ಟ್ ಲೆಗಲ್ಲಿ ಇಟ್ಕೋಬಹುದು. ಇದು ಬಂದು ಬಾನೆಟ್ ಓಪನ್ ಮಾಡಕ್ಕೆ ಕೊಟ್ಟಿರುವಂಥದ್ದು. ಆ್ಯಂಡ್ ಇದು ಬಂದು ಹೆಡ್ಲೈಟ್ ಕಂಟ್ರೋಲರ್ಸ್ಗೆ ಕೊಟ್ಟಿರುವಂಥದ್ದು ಆ್ಯಕ್ಚುಲಿ. ಆ್ಯಂಡ್ ಹೆಡ್ಲೈಟ್ಗೆ ಆಟೋ ಫಂಕ್ಷನ್ ಕೂಡ ಇದೆ, ನೋಡ್ತಿರ್ಬೋದು ಆಟೋ ಅನ್ನೋದು. ಆ್ಯಂಡ್ ಇದು ಬಂದು ಹೆಡ್ ಲ್ಯಾಂಪ್ ಲೆವೆಲರಿಗೆ ಕೊಟ್ಟಿರುವಂಥದ್ದು. ಆ್ಯಂಡ್ ಸ್ಟೇರಿಂಗ್ ಬಂದು 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಲೆದರ್ ಆ್ಯಪ್ ಕೊಟ್ಟಿದ್ದಾರೆ, ಹಿಡ್ಕೊಳ್ಳೋಕೆ ಹೆವಿ ಅಂದ್ರೆ ಹೆವಿ ಗ್ರಿಪ್ಪಿ ಆಗಿದೆ. ಆ್ಯಂಡ್ ನೋಡೋಕ್ಕೂ ಪ್ರೀಮಿಯಮ್ ಆಗು ಕಾಣುತ್ತೆ. ಸ್ಟಾಕ್ಸ್ ಉಲ್ಟಂ ಪಲ್ಟಾ ಕೊಟ್ಬಿಟ್ಟಿದ್ದಾರೆ. ಕೈಲಾಕಲ್ಲ, ಜರ್ಮನ್ ಕಾರ್ ಯಾವುದೇ ತಗೊಳ್ಳಿ ಎಲ್ಲ ಉಲ್ಟಂ ಪಲ್ಟಾನೇ ಇರುತ್ತೆ. ನೀವು ಈ ಲೆಫ್ಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀರಾ, ಕ್ರೂಸ್ ಕಂಟ್ರೋಲ್ ಮತ್ತು ಇಂಡಿಕೇಟರ್ ಫಂಕ್ಷನ್ ಕೊಟ್ಟಿರೋದು. ನೋಡಿ, ಇಂಡಿಕೇಟರ್ ಫಂಕ್ಷನ್ ಆಗ್ತದೆ, ಆಫ್ ಮಾಡಿದ್ರೆ ಇಂಡಿಕೇಟರ್ ಹೋಗುತ್ತೆ. ಆ್ಯಂಡ್ ರೈಟ್ ಸೈಡಿಗೆ ಬಂದು ವೈಪರ್ ಫಂಕ್ಷನ್ಸ್ ಕೊಟ್ಟಿರುವಂಥದ್ದು. ಆಟೋ ಫಂಕ್ಷನ್ಸ್ ಬರಲ್ಲ, ಹೆಡ್ ಲ್ಯಾಂಪಿಗೆ ಒಂದು ಬರುತ್ತೆ. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ವೈಸು ಟೀಲ್ ಟು ಟೆಲಿಸ್ಕೋಪಿಕ್ ಎರಡೂ ಕೊಟ್ಟಿರೋ ಗುರು, ದಟ್ಸ್ ಅ ಗುಡ್ ಥಿಂಗ್. ಇವನ್ ಬೇಸ್ ವೇರಿಯಂಟ್ ತಗೊಂಡ್ರು ಟೀಲ್ ಟು ಟೆಲಿಸ್ಕೋಪಿಕ್ ಎರಡೂ ಬರುತ್ತೆ, ದಟ್ಸ್ ಅ ಗುಡ್ ಥಿಂಗ್. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ವೈಸ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ 8 ಇಂಚ್ ಸ್ಕ್ರೀನು, ಅದೊಂದು ಬ್ರೌಸ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿರುವಂಥದ್ದು. ಇದು ಬಂದು ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಮತ್ತು ವಾಯ್ಸ್ ಕಮಾಂಡಿಗೆ ಕೊಟ್ಟಿರುವಂಥದ್ದು. ಸ್ಕೋಡಾ ಲೋಗೋ ಮಧ್ಯದಲ್ಲಿ ಪಳ 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 ಅಂತ ಹೊಳಿತಾ ಇದೆ, ನೋಡೋಕೆ ಒಂಥರ ಚೆನ್ನಾಗಿದೆ ಗುರು ಅದು. ಆ್ಯಂಡ್ ಅದ್ರ ಲೇಔಟ್ ಕೂಡ ಚೇಂಜ್ ಮಾಡ್ಬೋದು ಆ್ಯಕ್ಚುಲಿ. ನೋಡ್ತಿರ್ಬೋದು ಯಾವ ಥರ ಲೇಔಟ್ ಚೇಂಜ್ ಆಗ್ತಾರೆ ಅಂತ. ಅನಲಾಗ್ ಕೂಡ ನೋಡ್ಕೋಬೋದು. ಆ್ಯಂಡ್ ಕಂಪ್ಲೀಟ್ RPM ಮೀಟರ್ನೇ ಫೋಕಸ್ಡ್ ಆಗಿ ನೋಡ್ಕೋಬೋದು. ಮಧ್ಯದಲ್ಲಿ ಇನ್ಫಾರ್ಮೇಷನ್ಸ್ ಕೂಡ ಲೋಡ್ ಮಾಡಿದ್ದಾರೆ. ಇನ್ಫಾರ್ಮೇಷನ್ಸ್ ಅಂತ ತಗೊಂಡ್ರೆ ಡ್ರೈವಿಂಗ್ ಡೇಟಾ ನೀವು ನೋಡ್ಬೋದು, ಎಕಾನಮಿ ನೋಡ್ಬೋದು, ಆವರೇಜ್ ಎಕಾನಮಿ, ಡಿಸ್ಟೆನ್ಸು, ಟೈಮು, ಸ್ಪೀಡು, ಆವರೇಜ್ ಸ್ಪೀಡು, ಗೇರ್ ಡಿಸ್ಪ್ಲೇ, ಆಡಿಯೋ, ಟೆಲಿಫೋನಿಕ್ಕು. ಸೊ ಇದಿಷ್ಟು ಇನ್ಫಾರ್ಮೇಷನ್ಸ್ನ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ನೀವು. ಆ್ಯಂಡ್ ಟೆಂಪರೇಚರ್ ಮೀಟರು, ಟೈಮು, ಗೇರ್ ಶಿಫ್ಟ್ ಇಂಡಿಕೇಟರ್ಸು, ರೇಂಜು ಎಲ್ಲ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. 10.25 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಇದಕ್ಕೆ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎರಡೂ ಕೂಡ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಟ್ರಾಕ್ಷನ್ ಕಂಟ್ರೋಲ್ ಬಟನ್ ಕೂಡ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ದಟ್ ತುಂಬ ಎಂತೂಸಿಯಾಸ್ಟಿಕ್ ಆಗಿ ಡ್ರೈವ್ ಮಾಡ್ತೀನಿ, ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡಬೇಕು ಅಂದರೆ ಪಟ್ ಅಂತ ಇಲ್ಲೇ ಆಫ್ ಮಾಡ್ಬಿಡ್ಬೋದು, ಕೈಗೆ ಸಿಗೋ ಥರನೇ ಕೊಟ್ಟಿದ್ದಾರೆ. ಇವನ್ ಡ್ರೈವಿಂಗ್ ಡೇಟಾ ಇದರಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಸೆಟ್ಟಿಂಗ್ಸ್ ಅಂತ ಬಂದರೆ ಆಡಿಯೋ ಸೆಟ್ಟಿಂಗ್ಸ್ ಕೂಡ ಮಾಡ್ಕೋಬೋದು. ಆಪರೇಟ್ ಮಾಡೋಕ್ಕೆ ಹೆವಿ ಅಂದ್ರೆ ಹೆವಿ ಸ್ಟಿಕ್ ಆಗಿದೆ. ಆ್ಯಂಡ್ ವ್ಯಾಲೆಟ್ ಮೋಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇದರಲ್ಲಿ. ಈ ಕಾರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಮೋಸ್ಟ್ಲಿ ಏರ್ ಪ್ಯೂರಿಫೈರ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ. ಇದು ಬಂದು ಸೆಂಟ್ರಲ್ ಲಾಕಿಂಗ್ ಕೊಟ್ಟಿರುವಂಥದ್ದು, ಗ್ಲೋ ಅಪ್ ಆಗುತ್ತೆ ಎನೇಬಲ್ ಮಾಡಿದಾಗ. ಇದು ಬಂದು ಹಜಾರ್ಡ್ ಬಟನ್ ಕೊಟ್ಟಿರುವಂಥದ್ದು. ಆ್ಯಂಡ್ ಇದು ಬಂದು ಐಡಲ್ ಸ್ಟಾರ್ಟ್ ಸ್ಟಾಪಿಗೆ ಕೊಟ್ಟಿರೋದು, ಬೇಸಿಕಲಿ ಫ್ಯೂಲ್ ಸೇವಿಂಗ್ ಕೊಟ್ಟಿರುವಂಥದ್ದು. ವೆಂಟ್ ಬಂದು ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಪ್ಯಾಸೆಂಜರ್ ಇರಬೇಕಿದೆ, ಆನ್ ಆ್ಯಂಡ್ ಆಫ್ ವಾರ್ನಿಂಗ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಆನ್ ಆ್ಯಂಡ್ ಆಫ್ ಮಾಡಬೇಕು ಅಂತಂದ್ರೆ ಅಲ್ಲಿ ಸೈಡಲ್ಲಿ ಬರುತ್ತೆ, ಅಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು ನೀವು. ಆ್ಯಂಡ್ ಕನೆಕ್ಟಿವಿಟಿಗೆ 1 ಪೋರ್ಟ್ ಕೊಟ್ಟಿದ್ದಾರೆ, ಇನ್ನೊಂದು ಪೋರ್ಟ್ ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಕೆಳಗಡೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಬರಲ್ಲ, ಬಟ್ ಸ್ಟೋರೇಜ್ ಸ್ಪೇಸ್ ಒಂದು ಕೊಟ್ಟಿದ್ದಾರೆ. 12 ವೋಲ್ಟ್ ಪೋರ್ಟು ಇಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಓಕೆ, ಮೋಸ್ಟ್ಲಿ ಯಾರು ಆಪ್ರೇಟ್ ಮಾಡಿಲ್ವಾ ಗುರು, ಇನ್ನು ಇಷ್ಟೊಂದು ಹೈಟ್ ಇದೆ. ಓಕೆ, ಸೊ ನೋಡ್ಬೋದು ಹೆವಿ ಟೈಟ್ ಇದೆ. ಮೋಸ್ಟ್ಲಿ ಯಾರು ತೆಗ್ದೇ ಇರಲಿಲ್ಲ ಅನ್ಸುತ್ತೆ, ನಾನೇ ತೆಗೆದಿದ್ದು.
6 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದು ಯುನಿಕ್ ಥಿಂಗ್ ಏನು ಅಂತಂದ್ರೆ ಈ ಕಪ್ ಹೋಲ್ಡರ್ಸ್ ಅಲ್ಲಿ ಗ್ರಿಪ್ಸ್ ಕೂಡ ಕೊಟ್ಟಿದ್ದಾರೆ. ಈ ಕಪ್ ಹೋಲ್ಡರ್ ಸೈಜ್ ಬಾಟಲ್ ಇಟ್ಕೊಂಡು ಒಂದೇ ಕೈಲಿ ನೀವು ಬಾಟಲ್ ಕ್ಯಾಪ್ ನ ಓಪನ್ ಮಾಡಬಹುದು ಬಿಕಾಸ್ ಆಫ್ ದಟ್ ಗ್ರಿಪ್. ಆ ಗ್ರಿಪ್ ಏನಿದೆ ಬಾಟಲ್ ನ ಹೋಲ್ಡ್ ಮಾಡಿರುತ್ತೆ ಗಟ್ಟಿಯಾಗಿ. ಒಬ್ಬರೇ ಇದ್ದೀರಾ ಕಾರ್ ಡ್ರೈವಿಂಗ್ ಅಲ್ಲಿ ಅಂತಂದ್ರೆ ಅದು ಆಕ್ಚುಲಿ ಹೆಲ್ಪ್ ಮಾಡುತ್ತೆ. ಅಂಡ್ ಕ್ರೋಮ್ ಟಿಪ್ ಬರಲ್ಲ ಹ್ಯಾಂಡ್ ಬ್ರೇಕಿಗೆ. ಅಂಡ್ ಮ್ಯಾನುವಲ್ ಡಿಮಿಂಗ್ IRVM ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ಬಂದ್ರೆ ಬರೀ ಟೋಲ್ ರೆಸಿಪ್ಟ್ ಅಂತ ಕೊಟ್ಟಿದ್ದಾರೆ ಸನ್ಶೇಡ್ ಅಲ್ಲಿ. ಅಂಡ್ ಈ ಕಡೆ ಮಿರರ್ ಬರುತ್ತೆ. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೂಡ LED ನೇ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಸನ್ ರೂಫ್ ಬರಲ್ಲ. ಗ್ಲೋ ಬಾಕ್ಸ್ ಬಂದ್ರೆ ಕೂಲಿಂಗ್ ಫಂಕ್ಷನ್ ಇದೆ. ಅಂಡ್ ಸನ್ ಗ್ಲಾಸ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ ಗುರು. ಬೇಕು ಅಂತಂದ್ರೆ ನೀವು ಇಟ್ಕೋಬಹುದು, ಬೇಡ ಅಂತಂದ್ರೆ ಕಂಪ್ಲೀಟ್ ಗ್ಲೋ ಬಾಕ್ಸ್ ನ ಯೂಸ್ ಮಾಡ್ಕೋಬಹುದು ಡಾಕ್ಯುಮೆಂಟ್ಸ್ಗೆ. ಡಿಟ್ಯಾಚಬಲ್ ಕೊಟ್ಟಿರೋದು ಕೂಲ್ ಥಿಂಗ್ ಅಂತ ಹೇಳ್ತೀನಿ. ಇನ್ನೂ ಒಂದು ಯುನಿಕ್ ಥಿಂಗ್ ಏನು ಅಂತಂದ್ರೆ ಈ ಟಿಕೆಟ್ ಹೋಲ್ಡರ್ ಗುರು ಫಾಸ್ಟ್ ಆಗಿರೋದ್ರಿಂದ ಯಾರು ಯೂಸ್ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮಗೆ. ಬಟ್ ಪಾರ್ಕಿಂಗ್ ರೆಸಿಟ್ ಆಗಿರ್ಬೋದು ಅಥವಾ ಏನಾದ್ರು ಇಂಪಾರ್ಟೆಂಟ್ ಸ್ಲಿಪ್ಸ್ ಆಗಿರ್ಬೋದು ಅದನ್ನ ಬೇಕಾದ್ರೆ ನೀವು ಇಲ್ಲಿ ಇಟ್ಕೋಬಹುದು. ಕ್ಯಾಬಿನ್ ಕ್ವಾಲಿಟಿ ಇಟ್ಸ್ ಕ್ವೈಟ್ ಗುಡ್ ಗೈಸ್. ಫಿಟ್ ಅಂಡ್ ಫಿನಿಶ್ ಆಗಿರ್ಬೋದು ಅಥವಾ ಪ್ಯಾನಲ್ ಕ್ವಾಲಿಟಿ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿದೆ. ಪ್ಯಾನಲ್ ಗ್ಯಾಪ್ಸ್ ಕೂಡ ಎಲ್ಲೂ ಏನು ಕಾಣ್ತಾ ಇಲ್ಲ. ಬಿಲ್ಟ್ ವೈಸ್ ಕ್ಯಾಬಿನ್ ಕ್ವಾಲಿಟಿ ವೈಸ್ ಕುಡೋಸ್. ಅಂಡ್ ಈ ಕಾರ್ದು ಸೇಫ್ಟಿ ಫೀಚರ್ಸ್ ಅಂತ ತಗೊಂಡ್ರೆ ABS, EBD, ಟ್ರಾಕ್ಷನ್ ಕಂಟ್ರೋಲ್ ಎಲ್ಲಾನು ಪ್ರೊವೈಡ್ ಮಾಡಿದ್ದಾರೆ. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೇಫ್ಟಿ ಫೀಚರ್ಸ್ ಏನಿದೆ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಬಟ್ ಬಿಲ್ಡ್ ಕ್ವಾಲಿಟಿ ಅಂತ ತಗೊಂಡ್ರೆ ದಿಸ್ ಇಸ್ ಅಫಿಷಿಯಲಿ 5 ಸ್ಟಾರ್ ಸೇಫ್ಟಿ ರೇಟೆಡ್ ಕಾರು. ಅಡಲ್ಟ್ ಆಗಿರ್ಬೋದು ಚೈಲ್ಡ್ ಆಕ್ಯುಪೆಂಟ್ ಆಗಿರ್ಬೋದು ಇಬ್ರಿಗೂ ಕೂಡ 5 ಸ್ಟಾರ್ ಕೊಟ್ಟಿದ್ದಾರೆ. ಇದಕ್ಕೆ ಭಾರತ್ ಎನ್ ಕ್ಯಾಪ್ ಅಲ್ಲಿ ಟೆಸ್ಟ್ ಆಗಿದೆ ಇದು ಆಕ್ಚುಲಿ. ಕೈಲಾಗಿ ತಗೋತಾ ಇದ್ರೆ ಅಂತಂದ್ರೆ ನಿಮ್ ಫ್ಯಾಮಿಲಿ ಸೇಫ್ ಆಗಿರುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಟಾಪ್ ಎಂಡ್ಗೂ ಇದಕ್ಕೂ ಏನೆಲ್ಲ ಡಿಫ್ರೆನ್ಸ್ ಬರುತ್ತೆ, ಏನೆಲ್ಲ ಫೀಚರ್ಸ್ ಮಿಸ್ ಔಟ್ ಆಗುತ್ತೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ಒಂದು ರಿಯರ್ ವೈಪರ್ ಬರಲ್ಲ ಇದರಲ್ಲಿ. ಅಂಡ್ ಟಾಪ್ ಎಂಡ್ ಅಲ್ಲಿ 17 ಇಂಚ್ ಡ್ಯುಯಲ್ ಟೋನ್ ಅಲಾಯ್ ವೀಲ್ ಬರುತ್ತೆ. ಲೆದರ್ ಸೀಟ್ ಬರುತ್ತೆ. ಅಂಡ್ ಎಲೆಕ್ಟ್ರಿಕ್ ಅಡ್ಜಸ್ಟ್ ಬರುತ್ತೆ. ಸೀಟ್ ವೆಂಟಿಲೇಷನ್ಸ್ ಬರುತ್ತೆ 2 ಸೀಟ್ಗೂ. ಅಂಡ್ ವೈರ್ಲೆಸ್ ಚಾರ್ಜಿಂಗು, ಆಟೋ ಡಿಮಿಂಗ್, IRVM, ಸನ್ ರೂಫ್, ರೇಂಜ್ ಸೆನ್ಸಿಂಗ್ ವೈಪರ್ಸ್ ಮತ್ತೆ ಫ್ರಂಟ್ ಗೆ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ. ಇದರಲ್ಲಿ ರಿಫ್ಲೆಕ್ಟಿವ್ ಬೇಸ್ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಫೀಚರ್ಸ್ ಇದರಲ್ಲಿ ಮಿಸ್ಸಿಂಗ್ ಆಕ್ಚುಲಿ. ಟಾಪ್ ಎಂಡ್ ಅಲ್ಲಿ ಎಲ್ಲ ಫೀಚರ್ಸ್ ಬರುತ್ತೆ. ಆಲ್ಮೋಸ್ಟ್ 2.5 ಲಕ್ಷಕ್ಕೆ ಈ ಫೀಚರ್ಸ್ ಎಲ್ಲ ಬೇಕಾ ಅಂತ ನನ್ನ ಕೇಳಿದ್ರೆ ಆಕ್ಚುಲಿ ನನ್ನ ಪ್ರಕಾರ ಬೇಡ. ಬಟ್ ನಿಮಗೆ ಎಲ್ಲ ಫೀಚರ್ಸ್ ಬೇಕೇ ಬೇಕು ಅಂತಂದ್ರೆ ಟಾಪ್ ಎಂಡ್ ಹೋಗ್ಬೋದು. ಬಟ್ ನನ್ನ ಪ್ರಕಾರ ದಿಸ್ ಇಸ್ ದ ಬೆಸ್ಟ್ ವೇರಿಯಂಟ್ ಟು ಬೈ ಆಕ್ಚುಲಿ. ಏನೇ ನಿಮಗೆ ನೆಸೆಸಿಟಿ ಫೀಚರ್ಸ್ ಬೇಕಾಗುತ್ತೋ ಎಲ್ಲಾನು ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಒಂದು ಕಾರಲ್ಲಿ ಕೂತಾಗ ಏನೇನು ಬೇಕಾಗುತ್ತೋ ಸೊ ಎಲ್ಲ ಇದ್ರೆ ಅಷ್ಟು ಸಾಕಲ್ವಾ. ಸೊ ಸನ್ ರೂಫ್ ಬೇಕೇ ಬೇಕು ಅಂದರೆ ನೀವು ಹೋಗಿ, ಇಲ್ಲ ಅಂತಂದ್ರೂ ನಡೀತದೆ. ಸೊ ಇದಿಷ್ಟು ಕೈಲಾಕ್ ರಿವ್ಯೂ ಆಗಿತ್ತು. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ಬ್ಲಾಗ್ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.